ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಾಗ ನೋಡ್ರಿ, ನೀವು ಒಂದು ಹುಡುಗಿ ನೋಡಕ್ ಹೋಗ್ತೀರಿ ನಿಮ್ಮ ತಾಯಿ ಜೊತೆ. ನಿಮ್ಮ ತಾಯಿ ಆಗಲಿ, ನಿಮ್ಮ ಅಕ್ಕ ತಂಗಿ ಆಗಲಿ, ಆಮೇಲೆ ಅಣ್ಣ ತಮ್ಮ ಆಗಲಿ, ಇಲ್ಲಕ ತಂದೆ ತಾಯಿ ನೀವು ಕರ್ಕೊಂಡು ಹೋಗ್ತಾರೆ. ತಾಯಿ ರೂಲ್ ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಐತಿ. ತಾಯಿ ನೋಡಿ, ಅಲ್ಲಿ ಹೋದ ಕೂಡಲೇ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಎರಡು ಶಬ್ದ ಹೇಳ್ತೀನಿ ನೋಡ್ರಿ. ಈಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅಂದ್ರೆ, ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀವಿ, ನಾವೆಲ್ಲ ತಯಾರಾಗಿ ಹೋಗ್ತೀವಿ, ರೆಡಿಯಾಗಿ ಹೋಗ್ತೀವಿ. ಹೋದ್ರಿ ಅಲ್ಲಿ ಹೋದ ಕೂಡಲೇ ಇಂಟ್ರೊಡಕ್ಷನ್ ಅಂತೂ ಕಾಮನ್ ಇರ್ತೈತಿ. ನಮಸ್ಕಾರ, ಬನ್ರಿ, ಕುತ್ಕೊಡ್ರಿ, ಚಾ ಕುಡ್ರಿ, ನೀರ್ ಕುಡ್ರಿ, ಕುತ್ಕೊಡ್ರಿ ಅಂತ ಇದಾಗ್ತೈತಿ. ಇದಾದ ಕೂಡಲೇ ಏನ್ ಮಾಡೋದಂದ್ರ, ಸಿಂಪಲ್ ನಾವು ಈಗ ತಾಯಿ ಬಗ್ಗೆ ಒಂದ್ ಎರಡ್ ಮಾತು ಮಾತಾಡಕ್ ಹೇಳ್ತೇನೆ. ನೀವ್ ಈಗ ನಿಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತೀರಿ, ನಿಮ್ಮ ಮಮ್ಮಿನ ನೀವು ಕರ್ಕೊಂಡು ಹೋಗ್ತೀರಿ ಅಂದ್ರ ಮಮ್ಮಿ ರೂಲ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅಲ್ಲಿ ಏನ್ ಮಾತಾಡ್ಬೇಕು ಮತ್ತೆ ಏನ್ ಮಾತಾಡ್ಬಾರ್ದು ಅನ್ನೋದು ನೀವು ಒಂದ್ ಎರಡ್ ಶಬ್ದ ನಿಮ್ ತಾಯಿಗೆ ನೀವು ಹಿಂಗ್ ಹೇಳ್ಬೋದು. ಆಮೇಲೆ ಕೂತ್ರಿ, ಮಾತಾಡ್ರಿ. ಆಮೇಲೆ ಹುಡುಗಿ ಬರ್ತಾರ, ಏನು ಮಾತಾಡೋದಿಲ್ಲ. 5-10 ನಿಮಿಷ ತನ ಅಲ್ಲಿ ಟೈಮ್ ಪಾಸ್ ಆಗ್ತೈತಿ. ಆಮೇಲೆ ಹುಡುಗಿ ಬಂದ್ ಕೂಡಲೇ ಕೂತ್ ಕೂಡಲೇ ಮಾತಾಡ್ಬೇಕು. ಹುಡುಗಿ ಶಬ್ದ ನೀವು ಬಂದ್ ಕೂಡಲೇ ಫಸ್ಟ್ ತಾಯಿನ ಕೇಳಕ್ ಹಚ್ಚೋದು. ತಾಯಿಗೆ ಏನ್ ಕೇಳಕ್ ಹಚ್ಚೋದು ಅಂದ್ರೆ, ಫಸ್ಟ್ ಅವು ನಿನ್ನ ಹೆಸರೇನ ಸ್ಟಾಪ್ ಮಾಡ್ಬಿಡೋದು. ಒಂದೇ ಶಬ್ದ, ಒಂದೇ ಹೆಸರು ಕೇಳೋದು. ಆಮೇಲೆ ನಿಮ್ ಜೊತೆ ಹೋಗಿರ್ತಾರ ನೋಡಿ, ಅಕ್ಕ ಹೋಗಿರ್ತಾರ, ಇಲ್ಲ ಅದ್ರ ನಿಮ್ ತಂದೆ ಹೋಗಿರ್ತಾರ, ಇಲ್ಲಕ್ಕಾದ್ರೆ ಯಾರೇ ದೊಡ್ಡವ್ರು ಹೋಗಿರ್ತಾರ ಅಂದ್ರೆ ಅವ್ರು ಕೇಳಕ್ ಹಚ್ಚೋದು. ಆಮೇಲೆ ತಾಯಿ ರೂಲ್ ಏನ, ಫಸ್ಟ್ ಒಂದ್ ಹೆಸರು ಕೇಳಿ ಗಪ್ ಕುಂಡ್ರೋದು. ಆಮೇಲೆ ಕೇಳಿ ಕೂಡ್ಲೆ ಆಮೇಲೆ ಅವ್ರ ಹುಡುಗಿ ಹೋಗೋತನ ಏನು ಮಾತಾಡೋದಿಲ್ಲ. ಒಂದ್ 5 ನಿಮಿಷ ಕುಡಿರ್ತಾರ ಹುಡುಗಿ. ಹುಡುಗಿ ಹೋಗ್ತೈತಿ ಒಳಗ. ಹೋದ್ ಕೂಡ್ಲೆ ನೀವು ಕುಡಿರ್ತೀರಿ. ಕೂತ್ ಕೂಡ್ಲೆ ಮಾತಾಡೋದಿಲ್ಲ, ಏನು ಶಬ್ದ ನೀವು ತೆಗೋದಿಲ್ಲ, ವರ್ಡ್ಸ್ ತೆಗೋದಿಲ್ಲ. ಆಮೇಲೆ ಹುಡುಗಿ ಒಳಗ್ ಹೋಗ್ತೈತಿ. ಆಮೇಲೆ ನೀವು ಅವ್ರ ತಾಯಿ ಜೊತೆ, ಹುಡುಗಿ ತಾಯಿ ಜೊತೆ ಹುಡುಗನ್ ತಾಯಿ ಕಾಂಟ್ಯಾಕ್ಟ್ ಇಡುದು. ಐ ಟು ಐ ಕಾಂಟ್ಯಾಕ್ಟ್ ಹೆಂಗ್ ಇಡ್ಬೇಕಂದ್ರ, ಸಿಂಪಲ್ ಹೇಳ್ಬೇಕಾದ್ರ, ಈಗ ಅವ್ರ ತಾಯಿ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ತಾಯಿ ಜೊತೆ ಏನ್ ಮಾತಾಡೋದಂದ್ರ, ನಿಮ್ ಮನೆ ಕಡೆ ಹೆಂಗ್ರಿ, ಹಿಂಗ ನೀವ್ ಎಷ್ಟ್ ಮಂದಿ ಅಂತಂಬ್ರ ಗಿಂತಂಬ್ರ ಎಲ್ಲಾ ಕೇಳೋದ. ಮಕ್ಳ ಎಷ್ಟ ಕೇಳೋದ. ಆಮೇಲೆ ತವ್ರ ಮನಿ ಒಳಗೆ ಎಷ್ಟ್ ಮಂದಿ ಇದಾರ, ತವ್ರ ಮನಿಗೆ ಯಾವ್ರ, ಇದೇ ಡಿಸ್ಕಸ್ ಮಾಡೋದು. ತಾಯಿದ್ ರೂಲ್, ಹುಡುಗನ್ ತಾಯಿ ರೂಲ್ ಹೇಳ್ತಿದ್ದೀನಿ ನಾ ಈಗ. ಲಕ್ಷ ಕೊಟ್ಟು ಕೇಳ್ರಿ ಬಾಯ್ಸ್. ಯಾಕಂದ್ರೆ ನೀವು ತಾಯಿಗೆ ಎರಡ್ ಶಬ್ದ ಹೇಳ್ಬೋದು. ನೀವು ಹಿಂಗ್ ಹೇಳಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತೈತಿ ನಿಮ್ಗ. ಅಂದ್ರೆ ತಾಯಿದ್ ಏನ್ ಕಾಂಟ್ಯಾಕ್ಟ್ ಇಡುದ, ಹೆಣ್ಮಕ್ಳ ಅವ್ರ ತಾಯಿ ಜೊತೆನೆ ಕಾಂಟ್ಯಾಕ್ಟ್ ಇಡುದು. ಆಮೇಲೆ ಒಳಗಡೆ ಹೋದ್ ಕೂಡ್ಲೆ ಹುಡುಗಿ ಒಳಗಡೆ ಹೋದ್ ಕೂಡ್ಲೆ ಕಳ್ಸೋದ, ನಿಮ್ ಮಮ್ಮಿಗ್ ಒಳಗ್ ಕಳ್ಸೋದ. ಕಳಿಸಿ ಹುಡುಗಿನ ಜೊತೆ ಮಾತಾಡೋದ. ಹುಡುಗಿ ಜೊತೆ ಏನ್ ಮಾತಾಡೋದಂದ್ರ, ನನ್ ಮಗ ಅಂತೂ ಆಫೀಸ್ಗೆ ಹೋಗ್ತಾನ, ಇಲ್ಲಾಂದ್ರೆ ಡ್ಯೂಟಿಗೆ ಹೋಗ್ತಾನ, ಅವ್ನ್ ಡಬ್ಬಿ ಕಟ್ತೀನಿ, ಆಮೇಲೆ ಕುದುರ್ತೀನಿ, ಇಷ್ಟ ಮಾತಾಡೋದು, ಮತ್ತೇನು ಮಾತಾಡೋದಿಲ್ಲ. ಅಲ್ಲಿ ನೆಗೆಟಿವ್ ವರ್ಡ್ಸ್ ಮಾತಾಡೋದಿಲ್ಲ. ನೆಗೆಟಿವ್ ವರ್ಡ್ಸ್ ಏನ, ನಮ್ಮ ಮನಿಗ್ ಬಂದ್ರೆ ನಿಂದು ಬಹಳ ಚಲೋ ಆಗ್ತೈತಿ, ನಿನಗ ಬಹಳ ಲಾಭ ಐತಿ, ಆಮೇಲೆ ಇಲ್ಲಿ ಹಂಗ ಅಲ್ಲೇನ್ ಕೆಲ್ಸ, ಅಲ್ಲೇನಿಲ್ಲ, ಸಿಂಪಲ್ ಕೊಂಡ್ರೋದು. ಇಂಥ ವರ್ಡ್ಸ್ ಏನ್ ಮಾತಾಡೋದಿಲ್ಲ. ನನ್ನ ಮನಿಗ್ ಬಂದ್ರೆ ನಿನಗ್ ಭಾಳ ಚಲೋ ಆಗ್ತೈತಿ, ಇಂಥ ವರ್ಡ್ಸ್ ಏನು ಮಾತಾಡೋದಿಲ್ಲ. ಅಲ್ಲಿ ಏನ್ ಮಾತಾಡೋದು ಅಂದ್ರೆ, ಸಿಂಪಲ್ ಅಲ್ಲಿ ಹೋದ್ ಕೂಡ್ಲೆ ಅವು ಏನ್ ಮಾಡ್ಕೊಂಡಿ ಈಗ ನೀನು, ಇದು ಒಂದ್ ವರ್ಡ್ಸ್ ಕೇಳೋದ. ಆಮೇಲೆ ಅವ್ರ ಮನ್ಯಾಗ ಡಬ್ಬಿ ಇರ್ತಾವ, ಇಲ್ಲಕ ಭಾಂಡೆ ಇರ್ತಾವ, ಸೇಮ್ ನಮ್ಮ ಮನ್ಯಾಗು ಇದು ಐತಿ, ಇಲ್ಲಕ ರಸ್ಟ್ ಇಡ್ತೈತಿ, ಇಲ್ಲಕ ಜಂಗ್ ಇಡ್ತೈತಿ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅಲ್ಲಿ ಒಟ್ಟ ನೀನ್ ನಮ್ಮ ಮನಿಗ್ ಬಂದ್ರೆ ಸುಖವಾಗಿರ್ತಿ, ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಏನೂ ಮಾತಾಡೋದಿಲ್ಲ ನೆಗೆಟಿವ್ ಅಂತದ. ಮತ್ತ ಬಾಜುಕ್ ಮನಿ ಒಂದ್ ಹುಡುಗಿ ಮಾಡ್ಕೊಂಡ್ ಬಂದಿರು, ಆ ಬಾಜುಕ್ ಮನಿ ತುಡುಗ್ ಮಾಡಿ ಹೋತು, ಇಲ್ಲಾಂದ್ರೆ ಬ್ಯಾರೆ ಹೋತು, ಇಂತಾನು ವರ್ಡ್ಸ್ ಮಾತಾಡ್ಬಾರ್ದು. ಇಂಥ ವರ್ಡ್ಸ್ ಮಾತಾಡೋದ್ರಿಂದ ಏನಾಗ್ತೈತಿ ಅಂದ್ರ, ಮದ್ವೆ ಆಗೋದ ಕ್ಯಾನ್ಸಲ್ ಆಗ್ತೈತಿ. ಯಾಕಂದ್ರೆ ಹುಡುಗಿ ಬಹಳ ಸೂಕ್ಷ್ಮವಾಗಿ ಇರ್ತಾರ. ಯಾಕಂದ್ರೆ ಈಗ ನೋಡಿ, ಅವ್ರ ಬ್ರೇನ್ ಒಂದೊಂದು ಶಬ್ದ, ಅವ್ರ ಕೈ ನೋಡ್ರಿ, ಬೇಕಾದ್ರೆ ಕಾಲ್ ನೋಡ್ರಿ, ಆಮೇಲೆ ಸಪ್ರೇಟ್ ಆಗಿ ನಿನ್ ಕೈ ನೋಡುದು, ಸಪ್ರೇಟ್ ಆಗಿ ಕಾಲ್ ನೋಡುದು, ಇಂಥದ್ದೇನು ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬೇಡಿ, ಇಂಡೈರೆಕ್ಟ್ ಆಗಿ ಮಾಡೋದು. ಅದನ್ನ ಕಂದಿತ್ರ ನೋಡೋದ, ನೋಡ್ ಕೂಡ್ಲೆ ತಳ ಹೋದ್ ಕೂಡ್ಲೆ ಕುಂಡ್ರೋದ. ಆಮೇಲೆ ಅವರ ಹುಡುಗಿ ತೋರಿಸ್ತಾರ, ಕಾಲ್ ತೋರಿಸ್ತಾರ, ಆಮೇಲೆ ಕೈ ತೋರಿಸ್ತಾಳ, ಆಬ್ವಿಯಸ್ಲಿ ಎಲ್ಲಾ ನೋಡ್ತೈತಿ. ಆಮೇಲೆ ನೋಡ್ಕೂಡ್ಲೆ ಹೊರಗ್ ಬರೋದು. ಹೊರಗ್ ಬಂದ್ ಕೂಡ್ಲೆ ಅಲ್ಲಿ ಏನು ಶಬ್ದ ಮಾತಾಡೋದು ಅಂದ್ರೆ, ಇಷ್ಟ ಮಾತಾಡೋದು ಅಂದ್ರೆ, ಆಯ್ತು ಗುರಿ ನೋಡಿದೀವಿ ಅಂದ್ರ, ಆಮೇಲೆ ಮತ್ತೆ ಅವ್ರವನ್ನ ಹೋಗಿ ಮಾತಾಡ್ಸಿ ಇಮಿಡಿಯೇಟ್ಲಿ ಮತ್ತೆ ಅಲ್ಲಿ ಇತ್ರ ಏನ್ ಮಾಡೋದು, ಹೊರಗ್ ಬೀಳೋದು. ಹೊರಗೆ ಏನ್ ಬರ್ತೈತೆ ಅಂದ್ರ, ಎಕ್ಸ್ಪ್ರೆಷನ್ ನೋಡ್ರಿ. ಇಲ್ಲಕ ಹುಡುಗಿ ಪಸಂದ್ ಬರ್ಲಿಲ್ಲ ಅಂತ ಮುಖ ಗಂಟ್ ಹಾಕೋದು, ಆಮೇಲೆ ಮೂಗ್ ಮುರಿದು, ಇಂಥವೆಲ್ಲ ಶಬ್ದ ಏನು ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಏನ ಅನುಭವ ಆಗಿರ್ತೈತಿ ನೋಡಿ, ಕೆಲವೊಂದು ವಿಷಯಗಳು ನಿಮ್ಗೆ ಇಷ್ಟ ಐತೆ ಅಂತಾನೆ ಹೋಗಿರ್ತೀರಿ, ಇಷ್ಟ ಐತೆ ಅಂತಾನೆ ಹೋಗಿರ್ತೀರಿ ಅಂದ್ರೆ ಆ ಎಕ್ಸ್ಪ್ರೆಷನ್, ಸೇಮ್ ಎಕ್ಸ್ಪ್ರೆಷನ್ ಬರೋದು. ಆಮೇಲೆ ಹೊರಗಡೆ ಏನ್ ಚೌಕಟ್ ನೀವು ನಮಸ್ಕಾರ ಮಾಡಿ ಚೌಕಟ್ ಹೊರಗಡೆ ಬೀಳ್ತೇವೆ ನೋಡಿ, ಹೊರಗಡೆ ಬಂದ್ಮೇಲೆ ನಿಮ್ಮ ಅವ್ರ ಮನಿ ಬಾಜುಕ, ಹುಡುಗಿ ಮನಿ ಬಾಜುಕ ರಿಲೇಟಿವ್, ನಿಮ್ದ ರಿಲೇಟಿವ್ ಅದಾರ, ಇಲ್ಲಾಂದ್ರೆ ಫ್ರೆಂಡ್ಸ್ ಅದಾರ, ಇಲ್ಲ ಗೆಳತಿ ಅದಾರ, ಇದನ್ ಬಿಟ್ಟು ಅವ್ರ ಮನಿಗ್ ಹೋಗುದು, ಅಲ್ಲಿ ಹೋಗಿ ಅರ್ಧ ತಾಸ್ ಕುಂತ ಚಾ ಕುಡ್ದ ಹರಟೆ ಹೊಡ್ದ ಅವ್ರ ಜೊತೆ ಇವ್ರ ಇದ್ದಾಗ ಮಾತಾಡ್ಬೇಡ್ದ. ಅದಕ್ ಬೇಕಾದ್ರೆ ನೀವು ಸಪ್ರೇಟ್ ತೆಗದ ಒಂದ್ ದಿವ್ಸ ಬಂದ್ ಮಾತಾಡಿ ಪರಿಚಯ ಮಾಡಿ ಹೋಗ್ಬೋದು. ನೀವು ಯಾವ ಕೆಲ್ಸಕ್ ಬಂದಿರಲ್ಲ ಆ ಕೆಲ್ಸ ಮಾತ್ರ ಇದ್ರೊಳಗೆ ಮಾಡ್ಕೊಂಡ್ ಹೋಗ್ರಿ. ಯಾಕಂದ್ರೆ ಇದಕ್ಕ 99% ನಿಮ್ದ ಹುಡುಗಿ ಕೊಡೋರ್ ಮನೆಯಾಗಿ ಮನಸ್ನಾಗ ಒಂದ ಗುಡ್ ಇಂಪ್ರೆಷನ್ ಬೀಳ್ತೈತಿ. ಅದ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಏನ್ ಎಕ್ಸ್ಪ್ರೆಷನ್ ಕೊಟ್ಟು ಬಂದ್ರಲ್ಲ, ಅದನ್ನ ಕೊಟ್ಟ ಬಾಯ್ಸ್ ಇಲ್ಲಿ ನೋಡ್ರಿ, ಈಗ ನಿಮ್ಮ ಮಮ್ಮಿಗೆ ಈ ಶಬ್ದಗಳು ಹೇಳಿದ್ರ ಅಂದ್ರೆ ನಿಮ್ಮ ಮಮ್ಮಿಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ನಿಮ್ಮ ಮಮ್ಮಿನೂ ಇದ್ ತಪ್ಪನ್ ಮಾಡೋಂಗಿಲ್ಲ. ಆಮೇಲೆ ನಿಮ್ದ ಹುಡುಗಿ ನಿಮ್ಗ ಪಸಂದ್ ಬಂದಿರ್ತೈತಿ, ಹುಡುಗಿಗೆ ನೀವು ಪಸಂದ್ ಬಂದಿರ್ತಿರಲ್ಲ.
ಇದನ್ನ ಬಿಟ್ಟ ನೀವ್ ಒಂದ್ ಸ್ವಲ್ಪ ಬ್ಯಾರೆದ್ ಹೇಳ್ಕೊಟ್ರಂದ್ರ ಮಮ್ಮಿಗೂ ಗೊತ್ತಿರಂಗಿಲ್ಲ. ಮಮ್ಮಿಗ್ ಗೊತ್ತಿದ್ರುನು ನೀವ್ ಇದನ್ನ ಒಂದ್ ಮಾತ್ ಹೇಳಿದ ಬೆಟರ್. ಆಮೇಲೆ ಮತ್ತೊಂದ್ ಏನ್ ಗೊತ್ತೈತಿನ ಇದ್ರೊಳಗ ಇತರ ಯಾಡ್ ಕಲಿತಾರಿ. ನೀವು ಇದನ್ನ ಮಾಡ್ಲಿಲ್ಲ ಅಂದ್ರ ಏನಾಗ್ತೈತಿ ಅಂದ್ರ ನಿಮ್ಗ ಲುಕ್ಸಾನ್ ಆಗ್ತೈತಿ, ಫಾಯ್ದಾ ಆಗ್ತೈತಿ. ಲುಕ್ಸಾನ್ ಏನಂದ್ರ ನೀವ್ ಹೋಗಿರ್ತೀರಿ, ಖರ್ಚ ಆಗ್ತೈತಿ. ಖರ್ಚ ಆದ್ ಕೂಡ್ಲೆ ಗಾಡಿ ಖರ್ಚ, ಬಸ್ ಖರ್ಚ, ಇತರ ಖರ್ಚ, ಅದ್ರ ಖರ್ಚ ಅಂತ ಹೋಗ್ತೀರಿ. ಆಮೇಲೆ ಫಾಯ್ದಾ ಏನಂದ್ರ ನೀವು ಅಲ್ಲಿತ್ರ ಆ ವರ್ಡ್ಸ್‌ಗೊಳ ಕಲ್ಕೊಂಡ್ ಬರ್ತೀರಿ. ಆ ಕಲಿದನ್ನ ನೆಕ್ಸ್ಟ್ ಟೈಮ್ ಹೋದಾಗ ನೀವ ಎಲ್ಲಿ ಹೋದಾಗ ಆ ತಪ್ಪ್ ಮಾಡಕ್ ಹೋಗ್ಬೇಡ್ರಿ. ಇದ ಹೇಳಾಕ್ ಈ ವಿಡಿಯೋದಾಗ ಹೇಳ್ದೀನಿ. ವಿಡಿಯೋ ಹೆಂಗ್ ಅನ್ಸ್ತ ನೋಡ್ರಿ. ನಿಮ್ಗ ಇಷ್ಟ ಆಯ್ತಂದ್ರ